ಮಾರೆ ಮುಂಜಿನ ಮಾಡಿ ಹಾಕಿ ಮರ ಸಾಗರ ಅವ್ನು ಡಿಸ್ಮಿಸ್ ಮಾಡ್ರಿ ಅಂತೇಳಿ ಅವ್ರು ರಾಧಾಗಢಕ್ಕೆ ಹೋಗಿ ಮತ್ತೆ ಸಾಗರ ಹಾಕ್ಬರ್ತದೆ ಅವ್ನು ಸಾಗರ ತಾಲೂಕಿಗೆ ಅವ್ನು ಆಧಾರ್ ಕಾರ್ಡೇ ಕ್ಲೋಸ್ ಮಾಡ್ಬೇಕು ಉಮೇಶ್ ಅವನ ಹಂಗ್ರೆ ಈಗ ಉಮೇಶ ಇದರಲ್ಲಿ ಏನು ರೆಸಿಪಿ ಮಾಡಕ್ ಹೊಂಟಿವಿ ಅಂತ ಹೇಳಿ ಫಸ್ಟ್ ಅಬೇ ಜಲ್ದಿ ಬೋಲ್ ಕಲ್ ಜಾಸ್ತಿ ಸ್ಪೋಕ್ ಸ್ಪೋಕ್ ಕೂಡ ಹೇಳು ನಾನು ನಾಟಿ ಕೋಳಿ ಅಕ್ಕಿ ರೊಟ್ಟಿ ಸುಕ್ಕ ಪುಳಿ ಮುಂಚಿ ಇದು ಮುನ್ನ ಮುಚ್ಚ ಈ ಕಾಗಿರುವೇದವೇ ವೆಲ್ಕಮ್ ಟು ಶಿವಮೊಗ್ಗ ಮಲ್ಲಣ್ಣದ ಹೆಬ್ಬಾಗಿಲು. ಇವತ್ತು ನಾವು ಮಾಡಿದ ಹೊರಟಿರುವಂಥದ್ದು ನಾಟಿ ಕೋಳಿ ಮತ್ತು ಅಕ್ಕಿ ರೊಟ್ಟಿಯ ಚಿಕನ್ ಫ್ರೈ. ಎಲ್ಲರೂ ಬನ್ನಿ ಇದರಲ್ಲಿ ಭಾಗಿಯಾಗಿ. ಚಿಕ್ಕಮ್ಮ ಇಲ್ಲದಳ ಕಾಯಿ ಹೇರಿತಾ ಯಾರ ಹಿಂಗ ಹಳೆ ಕಾಲದ ಮನೇಲಿ ಮೇಲ್ಗಡೆ ಅಡಿಗೆ ಕೆಳಗೆ ಕಾಫಿ ಬಿಸಿ ಮಾಡ್ತೀರಾ ನೋಡಿ, ಇನ್ನು ಮಾಡ್ತಿದ್ದಾರೆ ನಮ್ಮ ಚಿಕ್ಕಮ್ಮ. ಅಲ್ಲ ಇದು ಇದು ತುಂಬಾ ಪುರಾತನವಾದ ಹಳ್ಳಿ ಮನೆ. ಮೊದಲು ನಾವು ಇಲ್ಲಿ ಅಟ್ಲು ಕಟ್ಟಿ ಅದಕ್ಕೆ ನಾವು ಮಳೆಗಾಲದಲ್ಲಿ ಮೀನಿನ ಹಿಡ್ಕ ಬಂದು ಅದನ್ನ ಒಣತಿ ಕರಿ ಮೀನ್ ಅಂತ ಮಾಡ್ಕೊಂಡು ತಿಂತಾ ಇದ್ವಿ. ಮತ್ತೆ ಕಾಲಕ್ರಮೇಣ ಆ ಮೀನುಗಳು ಕಣ್ಮಾರೆ ಆಗಿದ್ ಒಂದು ಹಂತ. ಎರಡನೇದಾಗಿ ಈ ತರ ಅಟ್ಲುಗಳನ್ನ ನಾವು ಕ್ರಮ ಬಿಟ್ಟಿದೀವಿ. ಆಮೇಲೆ ನಾವು ಈಗ ಉಪಯೋಗಿಸ್ತಾ ರೈನ್ ಕೋಟ್ ಆಗ್ಲಿ ಛತ್ರಿಗಳನ್ನ ಉಪಯೋಗಿಸ್ತಾ ಇರ್ಲಿಲ್ಲ, ಕಂಬಳಿಗಳನ್ನ ಉಪಯೋಗಿಸ್ತಾ ಇದ್ವಿ. ಮಳೆಯಲ್ಲಿಂದ್ರೆ ಚಪ್ಪಲಿ ಒಣಸಲ್ಲ ಅನ್ನೋ ಪುಣ್ಯಕ್ಕೆ ಉಳಿಸ್ತಾ ಇದ್ದೀವಿ ನಾವು. ಅವಿಂದ ಹಳೆ ಟೋಪಿ, ಆವಾಗಿನಂತ ವೈವಿಧ್ಯಮಯ ಹಳೆಯ ಕಾಲದ ಕೃಷಿ ಉಪಕರಣ ಕಣ್ಮರೆ ಆಗ್ತಿದಾವು. ಶಿವಮೊಗ್ಗ ಹೆಬ್ಬಾಗಿದೆ ಕಣ್ಮರೆ ಆಗ್ತಿದಾವು. ಅದೊಂದು ಬೇಸರ ಸಂಗತಿ. ಈಗಿನ ಕಾಲದ ಹುಡುಗರು ರೈನ್ ಕೋಟ್ ಆಗ್ಲಿ ಮತ್ತೊಂದಾಗ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದೊಂದು ನಮ್ಮ ಹಳೆ ಕಾಲದ ಪದ್ಧತಿಗಳು ಕಣ್ಮರೆ ಆಗ್ತಿರೋದು ಒಂದು ನಮಗೆ ಬೇಜಾರದ ಸಂಗತಿ. ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ. ಒಂದು 10 ರಿಂದ 12 ಬೋಲ್ ಕಾಳನ್ನ ಫ್ರೈ ಮಾಡ್ಕೊಬೇಕು. ಅದನ್ನ ಒಂದು ಬೋಲ್ಗೆ ಹಾಕೊಳ್ಳೋಣ. ಅದಾದ್ಮೇಲೆ ಈಗ ಚಕ್ಕೆ ಒಂದು 4 ಪೀಸ್ ಚಕ್ಕೆ ಬೇಕು. ಅದಕ್ಕೆ ಇದನ್ನ ನೀಟಾಗಿ ಫ್ರೈ ಆಗಬೇಕಿದು. ಇದನ್ನ ತೆಗೆದು ಈ ಬೋಲಿ ಹಾಕೊಳ್ಳೋಣ. ಅದಾದ್ಮೇಲೆ ಪತ್ರೆ ಹೂವು ಮತ್ತೆ ಒಂದು 3 ಇಲ್ಲ 4 ಚಕ್ರ ಮುಗ ಸಾಕು. ಅಕಸ್ಮಾತ್ ನಿಮ್ಮ ಚಿಕನ್ ಜಾಸ್ತಿ ಇದೆ, ನೀವು ಜಾಸ್ತಿ ಹಾಕೋಬೋದು. ಅದನ್ನ ನಿಮ್ಮ ಟೇಸ್ಟ್ ತಕ್ಕಂಗೆ ಅದನ್ನ ಬೋಲಿ ಹಾಕೋಣ. ಅದಾದ್ಮೇಲೆ ಜೀರಿಗೆ, ಜೀರಿಗೆ ಮತ್ತು ಲವಂಗ ಮಿಕ್ಸ್ ಬರೋ ಸ್ವಲ್ಪ. ಅದು ಸೋಂಬು ಇರ್ತದೆ ಅದರಲ್ಲಿ, ಅದೇ ಮಿಕ್ಸಿಂಗ್ ಬರ್ತದನ್ನ. ಆಮೇಲೆ 2 ಏಲಕ್ಕಿ ಇದರಲ್ಲಿ ಸುವಾಸನೆಗೆ 2 ಏಲಕ್ಕಿಯನ್ನು ಹಾಕಿ ಅದನ್ನು ನೀಟಾಗಿ ಸ್ವಲ್ಪ ಕೆಂಪು ಕಲರ್ ಬರಬೇಕಿದೆ. ಸ್ವಲ್ಪ ಕೆಂಪು ಜಾಸ್ತಿ ಅಲ್ಲ. ಮತ್ತೆ ಗೊತ್ತಾ, ಫ್ಲೇಮ್ ಜಾಸ್ತಿ ಇದ್ರೆ ನಿಮ್ಮದು ಗ್ಯಾಸ್ ಅಲ್ಲ, ನಮ್ಮದು ಅಡುಗೆ ಒಲೆ ಸ್ವಲ್ಪ ಉರಿ ಜಾಸ್ತಿ ಇರುತ್ತೆ. ಹಾಗಾಗಿ ಗೊತ್ತಾ, ಒಂದು 2 ನಿಮಿಷ ಇದು ಮಾಡಿ, 2 ನಿಮಿಷ ಅಲ್ಲ, ಒಂದು 20 ಸೆಕೆಂಡ್ ಮಾಡಿಕೊಂಡು ಅದನ್ನು ಒಂದು ಬೋಲ್ಗೆ ಹಾಕೊತೀವಿ ನಾವೀಗ. ಆಯ್ತು, ಎಣ್ಣೆ ಕೊಡು. ಅದು ಪರವಾಗಿಲ್ಲ. ಇದನ್ನು ಸ್ವಲ್ಪ ಆಯಿಲ್ ಬಿಟ್ಕೊಂಡು ಬ್ಯಾಡಿಗೆ ಮೆಣಸನ್ನು ಜಾಸ್ತಿ ಬೇಡ, ಲಿಟ್ಲ್ ಬಿಟ್ಟು ಅಷ್ಟೇ ಸಾಕು, ಇಷ್ಟೇ ಸಾಕು. ಇಷ್ಟನ್ನು ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಕಾವು ಬರಬೇಕು. ಅದು ಕಾವು ಬಂದಮೇಲೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾ, ಮೆಣಸಿನ್ಕಾಯಿದು ಸ್ವಲ್ಪ ಮೆದು ಇರುತ್ತೆ, ಅದನ್ನು ಫ್ರೈ ಆಗೋದಿಲ್ಲ. ಅದನ್ನು ಈ ಮೆಣಸಿನ್ಕಾಯಿನ ನಾನು 1 kg-ಗೆ 1/4 kg-ಗೆ ಒಂದು 10 ರಿಂದ 15-20 ಮೆಣಸು ಹಾಕಿರ್ತೀನಿ. ಅದನ್ನು ಅಂದರೆ ಖಾರ ಕಡಿಮೆ ಇರುತ್ತೆ ಅದನ್ನು. ಮತ್ತು ನಾವು ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ತೀವಿ, ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಅದನ್ನು ರೆಡ್ ಚಿಲ್ಲಿ ಪೌಡ್ರ್ ಮನೆಯಲ್ಲೇ ಮಾಡಿರೋದನ್ನು ಫಸ್ಟ್ ಮಸಾಲೆಗೋಸ್ಕರ, ರೆಡಿ ಮಸಾಲೆಗೋಸ್ಕರ ಇದನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹುರ್ಕೊಬೇಕು. ಇದನ್ನು ಇದು ಡ್ರೈ ಆಗಬೇಕು. ಇದನ್ನು ಫುಲ್ಲು ಸ್ವಲ್ಪ ಆಯಿಲ್ ಮಿಕ್ಸ್ ಆದರೆ ಹೆಂಗೆ ಗೊತ್ತಾ, ಸ್ಟ್ರೆಂತ್ ಬರುತ್ತೆ. ಅಂದರೆ ನೀವು ಮಿಕ್ಸಿ ರುಬ್ಬೇಕಾದ್ರೆ ಚೆನ್ನಾಗಿ ಪುಡಿ ಆಗುತ್ತೆ, ಮತ್ತು ಕಲರ್ ಬರುತ್ತೆ. ಇದು ಕೆಂಪು ಕಲರ್ ಆಗುತ್ತೆ, ಮತ್ತು ಒಡಕೊಡಕಲು ಬರೋದಿಲ್ಲ. ಅದನ್ನು ಇವನೇ ಬರ್ತಿದ್ದ. ಅಷ್ಟು ಬಿಲ್ಡಪ್ ಬೇಕಾ? ಒಂದು 2 ಬೊಕ್ಸೆ, 3 ಬಕ್ಸೆ, 1 kg-ಗೆ 3 ಬಕ್ಸೆ ಹಾಕಿದ್ರೆ ಸಾಕು. ಸ್ವಲ್ಪ ಜಾಸ್ತಿ ಅದನ್ನು ಇಷ್ಟು ಕೆಂಪಾದ್ರೆ ಸಾಕಿದೆನ. ಇದನ್ನು ಮೆಣಸು ಕ್ಲೀನ್ ಮಾಡಬೇಕು.
ಈಗ ಇದರಲ್ಲಿ 1 kg ಕಟ್ ಮಾಡಿದ್ದ 3 ನೀರುಳ್ಳಿ ಇದಕ್ಕೆ. ಕಟ್ ಮಾಡಿದಂಥ ಒಂದು 3 ಟೊಮೊಟೊ ಅದಕ್ಕೆ ಮಿಕ್ಸಿಯಾಗಿ. ಇಷ್ಟಾದ್ರೂ ಸಾಕಿರಿ, ಇಷ್ಟು ಬೆಂದಿದೆ ಈಗ ನೀಟಾಗಿ. ಈಗ ನಾನು ಮಾಡಿದಂಥ ಮಸಾಲೆ ಇದಕ್ಕೆ ಏನು ನಾನು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಇದನ್ನು ಮಿಕ್ಸ್ ಮಾಡಿ ಇದು ಮಾಡಿಕೊಂಡು ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಹಾಗೂ ಮತ್ತು ಧನಿಯಾ ಪುಡಿ ಮಿಕ್ಸ್ ಇದಕ್ಕೆ ಹಾಕಿದ್ದೀನಿ. ಈಗ ಓಕೆ, ಮಸಾಲೆ ಐಟಮ್ ರೆಡಿ ಆಯ್ತಾ? ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಕಾಯಿ ಇಷ್ಟು ಕಾಯಿ ಖಾರಕ್ಕೆ. ಈಗ ನಾವು ಕಾಯಿ ರುಬ್ಬಾಯ್ತು, ಮಸಾಲೆ ರುಬ್ತಾ ಇದ್ದೀವಿ. ಈ ಕೆಲವೇ ಸೆಕೆಂಡ್ಗಳಲ್ಲಿ ಮಸಾಲೆ ರೆಡಿ ಆಗುತ್ತೆ. ನಮ್ಮ ಚಿಕ್ಕಮ್ಮ ನೋಡಿ, ಇದು ನಮ್ಮ ಚಿಕ್ಕಮ್ಮ. ಸರಿ ಆಯ್ತು. ಇವನು ಪರ್ಮ. ಇವಳು ಕೊರಮಿ, ಇವಳು ಕೊರಮ ನನ್ನ ಭಾವ. ಚೊಮ್ಮೆ ಅಂತ ಕಿಟಿಯಲ್ಲಿ ಕೆಲವೇ ಒಂದು ಸೆಕೆಂಡ್ಗಳಲ್ಲಿ ನಮ್ದು ನಾಟಿ ಕೋಳಿ ರೆಡಿ ಅಲ್ಲ, ನೀವು ವಿಡಿಯೋ ಮಾಡ್ತಿದ್ದೀವಿ ಅಂತ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಕೆಲಸ ಮಾಡೋದಲ್ಲ, ಬೇಡ. ಟಿಂಗೆ ಟಿಂಗೆ ನಾಟಿ ಕೋಳಿ ಫ್ರೈ, ಟಿಂಗೆ 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 ನಾಟಿ ಕೋಳಿ ಫ್ರೈ, ಟಿಂಗೆ ಟಿಂಗೆ ಅಕ್ಕಿ ರೊಟ್ಟಿ, ಟಿಂಗೆ ಟಿಂಗೆ. ಅಲ್ಲಿ ಹೋದ್ರೆ ಆ ನಾಯಿ ಕಾಟ, ಇಲ್ಲಿ ಬಂದ್ರೆ ಈ ನಾಯಿ ಕಾಟ. ಯಾರು ಕಟ್ ಹಾಕಿದಲ್ಲಿ ಮುಚ್ಚಾಕಿದ್ ಸುಮ್ಮನೆ ಕೋಳಿ. ಅದೇ ನಮ್ಮನೆ ಮುತ್ಕಿ ಎಲ್ಲಡ್ಕೆ ಹಾಕೋದು. ಚಂಚಿ ನೋಡಿ, ಚಂಚಿ ಎರಡ್ಕೆ ಚಂಚಿ ನೋಡಿ, ಎರಡ್ಕೆ ಚಂಚಿ ಸೊಂಟಕ್ಕೆ ಸಿಕ್ಸ್ಕೊಂಡು ಎಲ್ಲಡ್ಕೆ ಹಾಕಕ್ ಶುರು ಮಾಡ್ಬಿಟ್ರೆ ಹಂಗೆ. ಅಲ್ಲ, ಮಂಜಿಗೆ ಬಜ್ಜಿ ಹಾಕಿದ್ದವಳೆ ಕನ್ಫರ್ಮ್ ಇವಾಗ್ಲೇ ಆಗಿದ್ ನಂಗೆ. ಹೌದಂತೆ. ಎಲ್ಲಿಂದ ಹಿಡ್ಕೊಂಡ್ ಬಂದಿರ ಮಾಡ್ತೀನಿ. ಎಂತದ್ನ ಮಂಜಿಗೆ ಬಜ್ಜಿ ಹಾಕಿದ್ ಯಾರು ಕೇಳ್ದೆ? ಚಿಕ್ಕಮ್ಮ. ನನ್ನ ಇಡೀ ವಾಸಸ್ಥಾನ ಕೋಣೆ ಹೊಸೂರು, ನಮ್ಮಮ್ಮನ ತವ್ರ ಮನೆ ಇದು. ಬಜೆ ಹಾಕ್ಬೇಳು ಚಿಕ್ಕಮ್ಮ, ಬಾಯಿ ಬಡ್ಕ. ಎಷ್ಟು ಕೆಜಿ ಐತ್ರೋ? 2 kg. 2 ಕೆಜಿ ಐತಾ? ಓಕೆ. ಸಿಕ್ಕ ನೋಡ್ರಿ, ನಮ್ಮಲ್ಲಿ ನಾನ್ ವೆಜ್ ಎಲ್ಲ ಬೆಕ್ಕು ನಾಯಿ ತಿಂತವೆ ಅಂತ ಸಿಕ್ಕದಲ್ಲಿ ಸಿಕ್ಸಿಡ್ತಾರೆ. ಹಾಲು, ಮೊಸರು, ನಾನ್ ವೆಜ್, ಬೆಣ್ಣೆ ಸಿಕ್ಕ ನೋಡಿ. ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ. ಒಬ್ಬ ಎಂತದೇ ರೀ ನಮ್ನಿ ಬೆಂಕಿ ಹಾಕೊಂಡಿ. 1 kg ಅಕ್ಕಿ ಹಿಟ್ಟಿಗೆ 1 ಲೀಟರ್ ನೀರು, ಉಪ್ಪು ಸ್ವಲ್ಪ ಹಾಕಬೇಕು. ಹಿಡಿಬಾರ್ದು, ಮೆದುವಾಗಿ ಒಳ್ಳೆ ಮೆತ್ತಗಾಗಿ ಬರ್ಬೇಕು. ಉಂಡೆ ಕಟ್ಟಕ್ಕೆ ಆಗ್ಬೇಕು. ಉಂಡೆ ಕಟ್ಟಾಗಾದ್ರೆ ಹಿಟ್ಟಾಗಿದೆ ಅಂತ ಅರ್ಥ. ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಮುಚ್ಚಿಡಿ ಹಾಕಂತ. ನಾಟಿ ಕೋಳಿ ಅಲ್ಲಿ ಮೇಲೆ, ಆಮೇಲೆ ರೆಡಿ ಆಗುತ್ತೆ. ಅಣ್ಣರೊಳ್ಳೆ ಸಿಕ್ಬಿಟ್ಟೆ ಆಟ ಆಡಕ್ಕೆ. ಕರೆಂಟ್ ನೀಲಿ ಕಳಿಸ್ ಬಂದ್ಯಾ? ಏನ್ ಕಬಾಬ್ ಮಿಕ್ಸಾ?
ಹ್ಞೂ ತಗೊಳ್ಕಂತ. ಹ್ಞೂ ಏನು ಆಮೇಲೆ ಫೋನ್ ಮಾಡಿ. ನಮ್ಮನೆಯವ್ರು ಬಂದಾಗ ಚೆನ್ನಾಗಿ ಮಲ್ಕೊಂಡಿರಪ್ಪ. ಅಲ್ಲೊಟ್ಟು ನಾಟಿಕೊಳ್ಳಿ ಅಂತ ನನ್ನ ಮಗಳು. ಕರೆಕ್ಟ್ ಹಂಚಿ ಎಷ್ಟು ದೊಡ್ಡಕ್ಕಿದೆ ಅಷ್ಟು ದೊಡ್ಡಕ್ಕಾಯ್ತಲ್ಲ ಆ ರೊಟ್ಟಿ ಭಯಂಕರ. ಹಾಡಿರುತ್ತೆ ಅದನ್ನ 20 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿರೋದು ಅದನ್ನ. ಕಳ್ಳನ ಮಕ್ಕಳನ್ನೆಲ್ಲ ಕಾಕ ಬರೋದು ಮರ ನಾವಿಲ್ಲಿ ಒಂದು ಕೆಲಸ ಮಾಡಲ್ಲ, ಅದನ್ನ ಹಾಕ್ತೀವಿ. ಅಲ್ಲ ಕೋಳಿ ಕೊತ್ತು ನಬ್ಬ ಆದ್ರೆ ಮಸಾಲೆ ಮಾಡ್ದವನೊಬ್ಬ ಇನ್ನುಳ್ದವ್ರು ಎತ್ಲಾಗ ಹೋದ್ರಿ ಇಬ್ರು ಯಜಮಾನಿಕೆ ಮಾಡೋರು. ಅಲ್ಲಿ ನಾನು ಬಂದ ನಾಯಿ ಹೊಟ್ಟೆ ಹಾಕ್ರು ಮರ. ಮುಂಜಿನ ಮಾಡಿ ಹಾಕಿ ಮರ ಸಾಗರ ಅವ್ನು ರಿಸೀವ್ ಮಾಡ್ರಿ ಅಂತೇಳಿ ಅವ್ರು ಆಧಾರ್ ಕಾರ್ಡ್ ಹೋಗಿ ಬರುತ್ತೆ ಸಾಗರ ಹಾಕ್ಬಿಡ್ತೈತಿ. ಅವ್ನು ಸಾಗರ ತಾಲೂಕಿಗೆ ಅವ್ನು ಆಧಾರ್ ಕಾರ್ಡೇ ಕ್ಲೋಸ್ ಮಾಡ್ಬೇಕಂತ ಹೇಳ್ತೇನೆ ಅಂತ. ಅಲ್ಲ ವಿಡಿಯೋ ಮಾಡ್ಕೊಳ್ತೀನಿ, ಕ್ಲೋಸ್ ಮಾಡ್ಬೇಕು ಆಧಾರ್ ಕಾರ್ಡ್ ಇರ್ಬಾರ್ದು ಒಂದು ಈ ತರ ಚೊರೆ. ಈಗ ಬಂದ 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 ಚೊರೆ ಮಾಡಕ್ ಬಂದ ಚೊರ್ರಾಜ. ಗೌತಮ್ಪುರ್ ಜೆ ಮಂಜುನಾಥ್ ಅಂತೇಳಿ ಅವನ ಆಧಾರ್ ಕಾರ್ಡ್ ಸಾಗರದಲ್ಲಿ ಫಸ್ಟ್ ಕ್ಲೋಸ್ ಮಾಡಿ ಅವನ್ನ ಆಧಾರ್ ಕಾರ್ಡೇ ಕ್ಯಾನ್ಸಲ್. ಆ ಮೋದಿ ನಿಜವಾಗ್ಲೂ ಬದುಕಿದ್ರೆ ದೇಶಕ್ಕೆ ಅಂದ್ರೆ ಒಳ್ಳೆದಾಗ ಅಲ್ಲ ಬದುಕಿದಾರ ಬಿಡು. ಕ್ಲೋಸ್ ಮಾಡಿ ಫಸ್ಟ್. ಅಲ್ಲ ನಿಜವಾಗ್ಲೂ ಬದುಕಿ ಮುಂದೆ ಬದುಕಿದ್ರೆ ಗೋವಾ ಅಡಿ ಹ್ಯಾಂಡು ಅಲ್ಲ 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 ಮಂಜ ಅಲ್ಲ ಮೋದಿ ಬದುಕಿದ್ರೆ ದೇವ್ರು ಅನ್ನೋ ಇದ್ರೆ ಅನ್ನೋದು ಕೇಳಿದೀನಿ. ಇದು ನಮ್ ಕಡೆ ಕಲ್ಲುಪ್ಪು ಅಂತ ಹೇಳ್ತಾರೆ. कैसा लगा मेरा मजाक? ಬೇರೆ ಕಡೆ ಅಂತ ಹೇಳ್ತಾರೆ. ಉಪ್ಪು ನೀ ಕಾಮಿಡಿ ಮಾಡಕ್ ನಮ್ಮ ಅಡಿಗೆ ಇವತ್ತು ತುಂಬಾ ಲೇಟ್ ಆಯ್ತು, ತುಂಬಾ ಹಸಿವಾಗ್ತಾ ಇದೆ. ನಿಮ್ ಕಡೆ ಕಲ್ಲು ಬೇರೆ ಕಡೆ ಉಡುಪಿಗೆ ಏನಂತೀರಿ ನೀವು? ಉಡುಪಿಗೆ ಏನಂತೀರಿ? ಹೌದಪ್ಪ. ಬೇರೆ ಕಡೆ ರಾಕ್ ಸಾಲ್ಟ್ ಅಂತಾರೆ, ಅಷ್ಟು ಗೊತ್ತಲ್ಲ ನಿಮಗೆ? ಬ್ಲಾಕ್ ಸಾಲ್ಟ್, ಬ್ಲಾಕ್ ಸಾಲ್ಟ್, ರಾಕ್ ಸಾಲ್ಟ್. ನೀನು ದೊಡ್ಡ ಯಜಮಾನ ಮರ. ನಿನ್ನೆ ಬಂದ್ರೆ ಉಳ್ಕೊಂಡು ಬೆಳಿಗ್ಗೆ ಬರ್ಬೇಕು ಇವತ್ತು. ಲಕ್ಷ ಕೊಟ್ಟು ರಜೆ ಹಾಕಲ್ಲ, ನಾವು ಕೋಟಿ ಕೊಟ್ಟು ರಜೆ ಹಾಕಲ್ಲ ಅಂತೀನೋ. ನಾನಿರುವುದೇ ನಿಮಗಾಗಿ, ಚಿಕನ್ ಎಲ್ಲಿ ನಮಗಾಗಿ, ಕಣ್ಣೀರೇಕೆ ಕಷ್ಟಪಟ್ಟು ಕೋಳಿ ಹಿಡಿದಿ ನನಗೆ. ಮಂಜ ಕನ್ಫರ್ಮ್ ಆಯ್ತು ನಮ್ ಜಡಿ ಹಾಕಿ ಅಂತ. ದೇವ ಮಾತನ್ನೆಲ್ಲ ಹೊಟ್ಟೆಲೆ ಅದಿಮ್ಕೆಂಡ್ ಅದಕ್ಕೆ ನೋಡು ಹೊಟ್ಟೆ ಹೆಂಗ್ ಬೆಳೆದ. ಪೂರ್ತಿ ಇರ್ಬಿಡ. ಅಂದು ಹೊಟ್ಟೆ ಮನೆ ಆದ್ರೂ ಒಂದ್ ಮಾತು ಬಾವ, ಇವರು ಜೋಗ ಹೋದ್ರು, ಇವನ್ 2ನೇ ಫೋಟ ಸ್ಟೇಟಸ್ಗೆ ಇಲ್ಲ, ಇವಳ್ದಿಲ್ಲ. ಜೋಗ ಹೋದಾರ್ದು. ನಾನ್ ಜೋಗ ಬಂದಿದ್ರೆ ಡ್ಯಾಮ್ ಹತ್ರ ಕಡೆ ಹೋಗ್ತೇನೆ ನಿಮ್ಮನ್ನ. ಯಾಡ ಮಾತ್ರ ಅಲ್ಲಿ ಲಿಂಗಮಕ್ಕೆ ಡ್ಯಾಮ್ ಹತ್ರ ಕಡೆ ಹೋಗ್ತೇ ನಾನು. ನೀವು ಸತ್ತಿದ್ದ ಬರ್ಬೇಕಿತ್ತು ನಿನ್ ಕರ್ ನೀವು. ಏನಿ ಅಂದಿಲ್ಲ ಲಕ್ಷ ಕೊಟ್ಟು ಬರಲ್ಲ ಅಂತ. ಅವಾಗ ಹಿಂಗ್ ಬರ್ಬೇಕು ಹಿಂಗೆ 1 ಶಾಂತಿ 2 3 ಓಂ ಶಾಂತಿ. ಅವ್ರು ಟೆಲಿಗ್ರಾಮ್ ಕೊಡ್ರಿ. ಯಾರು ನಾವು ಸಾಗರದಿಂದ ಮಂಜಾತ್ ಅವ್ರಿಗೆ ಕೊಡ್ರಿ ಟೆಲಿಗ್ರಾಮ್ ಕೊಡ್ರಿ. ಅಲ್ಲಿ ಮಾಡಿ ಅಂತೇಳಿ ಉದರ್ ಕರ ಕರ ಇದರ ಡಾಲೋ ಗಂಗಣ್ಣನ ಹೊಟ್ಟೆ ಎತ್ಲ ಗೊತ್ತಾ? ಅದು ಹೋತು ಮಾಯಾವತಿ. ಗೀತಾಂಜಲಿ. ಅಪ್ಪನ ಹೆಸರು ಅಪ್ಪ ಗೋವಿಂದ. ಕಡೆ ಈಗ ಅಪ್ಪ ಗೋ ಅಂತ ಹೇಳು, ಗೋವಿಂದ ಅನ್ಬೇಡ. ಒಂದು ಪೀಸ್ ಹಾಕ್ರ ಜೋಬಿಗೆ ಕೈಗೆ. ಜಾಬಿಗೆ ಹಾಕ್ರ ಒಂದ್ ಪೀಸ್ ಅಲ್ಲೊಂದು ಮೊಟ್ಟೆ ಹಾಕಿಡ ಕಣ. ಅಲ್ಲಣ್ಣ ಒಂದ್ ಮೊಟ್ಟೆ ಹಾಕಿ ಬಿದ್ದೋತು, ಹಂಗೆ ಕುಡಿಬಿಡ. ಒಂದ್ ಪೀಸ್ ಹಾಕ್ರ ಜೇಬಿಗೆ. ಮಂಜು ಜೇಬಿಗೆ ಒಂದ್ ಪೀಸ್ ಹಾಕ. ರೆಡಿ ಆದ ಮಸಾಲೆನ ಹಾಕ್ತಾ ಇದೀನಿ ಈಗ.
ಬೆಂಕಿಗಿಂತ ಹೊಗೆನೇ ಇದ್ರು. ಉಪ್ಸಂಡೆ ಕೋಳಿ ಹಿಡ್ತೀರಿ, ಕೋಳಿ ಬಜ್ಜ. ಆದ್ರೆ ಕೋಳಿ ಹಿಡ್ದ ನಾನೇ. ನಿಂಗೆ ಟಿಂಗಿ ಟಿಂಗಿ ಬಿಟ್ರೆ ಬೇರೆ ಯಾವ ಹಾಡೇ ಸಿಗಲ್ಲನಾ? ಅದೇ ತಿಂಗಿ ತಿಂಗಿದೆ ಚೆನ್ನಾಗಿದೆ. ಹೆಂಡ ಬಿಡಿ ಮತ್ತೆ शर्म करो, भगवान से डरो, भोसड़ी वालों, भगवान से डरो. ತಿಂಗಿ 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 ಅಣ್ಣ ಹೇಳು ತಿಂಗಿ 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 ಅಪ್ಪ ತಿಂಗಿ 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 ಹಂಗ ಹಂಗ ಹಿಂಗೆ ತಿಂಗಿ 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 ನಮ್ಮನೇಲಿ ಹಸುವಾಗ ಪಾಪ ರೊಟ್ಟಿ ತಿಂತ ಕೂತಿರ್ತಾರೆ. $1,000 ಕೊಟ್ಟೇನಂತಾರೆ. ಕುಡಿಯೋಣ ಬಾ. ಮಕ್ಕಳು ಆಗ್ಬಿಡ್ತಾವ ಜಿಂಚಕ್ ಜಿಗಿಚಕ್ ಜಿಂಚಕ್ ಜಿಗಿಚಕ್ ಅಕಡ ಮಮ್ಮಿ ಜಿಂಚಕ್ 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 ಬೋಲೋ ಭಾರತ್ ಮಾತಾ ಕಿ ಮಂಜನ ಖುದಾಕ್ಕೆ ಜೈ ಮಂಜನ ಖುದಾಕ್ಕೆ ಜೈ. ಬನ್ನಿ ಸಾಕಿದ್ರು ಕತೆ ಹೆಣ್ಣು. ಎಂತ ಬಣ್ಣ? ಏನೋ ಮೈಯೆಲ್ಲ ಇನ್ನು ಮಣ್ಣಾಗಿಲ್ಲಲ್ಲ, ಖುಷಿ ಪಡಿ. ಬಾರಿ ಸುಲಭದ ಕೆಲಸ ಆರಿಸ್ಕೊಂಡೇನು ಮಂಜ. ಹಾ ಚಿಚ್ಚು ಎಂತ ಮಗನೇದು? ರೊಟ್ಟಿ ರೊಟ್ಟಿ ಬರ್ತೈತಿ ಈಗ ನೋಡಿ. ಈಗ ಹೋಗತ್ತಿ ಬೈಕಲ್ಲೇ ಮಲಗ್ತಲೆ. ಸಾಕು ಸಾಕು. ತಟ್ಟೆ ಸ್ಪೆಷಲ್ ಬಾರಿ ಕೂತ್ಕೊಳ್ಳಿ ಬಳೆ ಸೂಪರ್. ಇವನ್ ಆಗ್ಬೋದ ಮಾರ. ಸೂಪರಾ ಸೂಪರಾ. ಅಕ್ಕಿ ರೊಟ್ಟಿ ನಾಟಿ ಕೋಳಿ ಸೂಪರ್.